ಕಾಂಗ್ರೆಸ್ ಸೇರುವಂತಹ ದಾವಣಗೆರೆ ತರ ಕಾಣ್ತಾ ಇದೆ. ಯಾಕೆಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದು ಹೌದು ಅಂತ ಸದಾನಂದ ಕಾಂಗ್ರೆಸ್ ನಾಯಕರು ಫೇವರ್ ಆಗಿ ಮಾತಾಡ್ತಿದ್ದಾರೆ. ಎಂ ಬಿ ಪಾಟೀಲ್ ನೋಡಿ, ಕಳೆದ ಒಂದು ವಾರದ ಘಟನೆಗಳನ್ನ ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ವಿಶ್ವಾಸ ಬಂದಿದೆ. ಗಮನಿಸಿ, ಅವರ ಹೇಳಿಕೆಗಳನ್ನು ಗಮನಿಸಿ. ಎಂ ಬಿ ಪಾಟೀಲ್ ಇರ್ಬೋದು, ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ BJP ಲೀಡರ್ಸ್ ಮೇಲೆ ಭಾಳ ಪ್ರೀತಿ ಬಂದಿದೆ, ವಿಶ್ವಾಸ ಬಂದಿದೆ. ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇದ್ದಾರೆ. ಕಾಂಗ್ರೆಸ್ ಸೇರುವಂತಹ ದಾವಣಗೆರೆ ತರ ಕಾಣ್ತಾ ಇದೆ. ಯಾಕೆಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದು ಹೌದು ಅಂತ ಸದಾನಂದ ಕಾಂಗ್ರೆಸ್ ನಾಯಕರು ಫೇವರ್ ಆಗಿ ಮಾತಾಡ್ತಿದ್ದಾರೆ. ಎಂ ಬಿ ಪಾಟೀಲ್ ನೋಡಿ, ಕಳೆದ ಒಂದು ವಾರದ ಘಟನೆಗಳನ್ನು ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ವಿಶ್ವಾಸ ಬಂದಿದೆ. ಗಮನಿಸಿ, ಅವರ ಹೇಳಿಕೆಗಳನ್ನು ಗಮನಿಸಿ. ಎಂ ಬಿ ಪಾಟೀಲ್ ಇರ್ಬೋದು, ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ BJP ಲೀಡರ್ಸ್ ಮೇಲೆ ಭಾಳ ಪ್ರೀತಿ ಬಂದಿದೆ, ವಿಶ್ವಾಸ ಬಂದಿದೆ. ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇದ್ದಾರೆ. ಕಾಂಗ್ರೆಸ್ ಸೇರುವಂತಹ ದಾವಣಗೆರೆ ತರ ಕಾಣ್ತಾ ಇದೆ. ಯಾಕೆಂದ್ರೆ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದು ಹೌದು ಅಂತ ಸದಾನಂದ ಕಾಂಗ್ರೆಸ್ ನಾಯಕರು ಫೇವರ್ ಆಗಿ ಮಾತಾಡ್ತಿದ್ದಾರೆ. ಎಂ ಬಿ ಪಾಟೀಲ್ ನೋಡಿ, ಕಳೆದ ಒಂದು ವಾರದ ಘಟನೆಗಳನ್ನು ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ವಿಶ್ವಾಸ ಬಂದಿದೆ. ಗಮನಿಸಿ, ಅವರ ಹೇಳಿಕೆಗಳನ್ನು ಗಮನಿಸಿ. ಎಂ ಬಿ ಪಾಟೀಲ್ ಇರ್ಬೋದು, ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದರೆ BJP ಲೀಡರ್ಸ್ ಮೇಲೆ ಭಾಳ ಪ್ರೀತಿ ಬಂದಿದೆ, ವಿಶ್ವಾಸ ಬಂದಿದೆ. ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ನನಗೆ ವಿಶ್ವಾಸ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಸದಾನಂದಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇದ್ದಾರೆ.